ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಫಾಸ್ಟ್ರಾಕ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಒಂದು ಮೋಸ್ಟ್ ಪಾಪ್ಯುಲರ್ ಪ್ರೀಮಿಯಂ ರೆಪ್ಯೂಟೆಡ್ ವಾಚ್ ಬ್ರ್ಯಾಂಡ್ ಆಯಿತಾ. ನಾನು ಕೂಡ ನನ್ನ ಸ್ವಂತ ದುಡ್ಡಿಂದ ಫಸ್ಟ್ ವಾಚನ್ನು ಪರ್ಚೇಸ್ ಮಾಡಿದ್ದೆ ಫಾಸ್ಟ್ರ್ಯಾಕ್. ಈ ಒಂದು ಫಾಸ್ಟ್ರ್ಯಾಕ್ ವಾಚನ್ನು ಪರ್ಚೇಸ್ ಮಾಡಬೇಕು ಅನ್ನೋದೇ ಒಂದು ಡ್ರೀಮ್ ನಮಗೆಲ್ರಿಗೂ ಆ ಟೈಮಲ್ಲಿ. ಈಗಲೂ ಕೂಡ ಅಷ್ಟೇ ಬ್ರ್ಯಾಂಡ್ ವ್ಯಾಲ್ಯೂನೇ ಒಂದು ಫಾಸ್ಟ್ರ್ಯಾಕ್ ಹೊಂದಿರುವಂಥದ್ದು ಆಯಿತಾ. ಇದೀಗ ಫಾಸ್ಟ್ರ್ಯಾಕ್ ಅವರು ಸ್ಮಾರ್ಟ್ ವಾಚ್ನ ಫೀಲ್ಡ್ಗೂ ಕೂಡ ಎಂಟರ್ ಆಗ್ತಿರುವಂಥದ್ದು ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಫಾಸ್ಟ್ರ್ಯಾಕ್ ಕಂಪನಿಯ ರಿಫ್ಲೆಕ್ಸ್ ವೋಕ್ಸ್ ಈ ಒಂದು ಸ್ಮಾರ್ಟ್ ವಾಚ್ ಇರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಹೊಂದಿರುವಂಥದ್ದು. ನಾನಿವತ್ತು ಈ ಒಂದು ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಕಂಪ್ಲೀಟ್ ಮಾಹಿತಿ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ವಾಚ್ನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ವಾಚ್ ನಿಮಗೆ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸ್ ಒಳಗೆ ಈ ಒಂದು ವಾಚ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಜೊತೆಗೆ ಈ ಒಂದು ಬಾಕ್ಸಲ್ಲಿ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಸ್ಟ್ರ್ಯಾಪ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ದೀರಾ, ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೀಮಿಯಂ ವಾಚ್ ರೀತಿಯಲ್ಲಿ ಅನ್ನಿಸ್ತಾ ಇರುವಂಥದ್ದು, ಸಾಲಿಡ್ ಬಿಲ್ಡು, ಪ್ರೀಮಿಯಂ ಸ್ಟ್ರ್ಯಾಪ್ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ವಾಚ್ ತುಂಬ ಲೈಟ್ ವೇಟ್ ಇರುವಂಥದ್ದು ಆಯಿತಾ. ಈ ಒಂದು ಕೇಸ್ ಏನಿದೆ ಇದು ಕೇವಲ 24.5 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 11.35 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಇನ್ನು ಈ ಒಂದು ವಾಚ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ವಾಚ್ನ ಕೇಸ್ ಏನಿದೆ ಮೆಟಾಲಿಕ್ ಕೇಸು, ಅಲ್ಯೂಮಿನಿಯಂ ಕೇಸು ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಆಯಿತಾ. ಮೇಲ್ಗಡೆ ಇರುವಂಥದ್ದು ಗ್ಲಾಸು ಅಷ್ಟು ಈಸಿ ಸ್ಕ್ರ್ಯಾಚ್ ಆಗಲ್ಲ. ಈ ಒಂದು ವಾಚ್ನ ಬಲಭಾಗದಲ್ಲಿ ನಿಮಗೆ ಒಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಆ ಒಂದು ಬಟನ್ನ ಕ್ಲಿಕ್ಕಿ ಫೀಲ್ ತುಂಬ ಸಖತ್ತಾಗಿದೆ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಒಂದು ಮೈಕ್ರೋಫೋನ್ ಇರುವಂಥದ್ದು. ಅಲೆಕ್ಸಾ ಇನ್ಪುಟ್ ಕೊಡಬೇಕು ಅಂದರೆ ಮೈಕ್ರೋಫೋನ್ ಬೇಕೇ ಬೇಕಾಗುತ್ತೆ. ಅದರಿಂದ ಬಲಭಾಗದಲ್ಲಿ ಒಂದು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಈ ಒಂದು ವಾಚ್ನ ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು, ಹಿಂದ್ಗಡೆ ನಿಮಗೆ ಸೆನ್ಸಾರ್ಗಳು ಮತ್ತು ಚಾರ್ಜಿಂಗ್ ಪಿನ್ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಬೆಲ್ಟ್ನ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಆಗಲಿಲ್ಲ, ನನಗೆ ತುಂಬ ಪ್ರೀಮಿಯಂ ಕ್ವಾಲಿಟಿಯ ಬೆಲ್ಟು, ಕೈಗೆ ತುಂಬ ಕಂಫರ್ಟಬಲಾಗಿ ಹಾಕೊಬೋದಾಯ್ತಾ, ಇರಿಟೇಟ್ ಅನಿಸಲ್ಲ ಮತ್ತು ಏನೋ ಹಾಕ್ಕೊಂಡಿದ್ರೆ ಅನ್ನೋದು ಫೀಲ್ ಕೊಡಲ್ಲ. ಒಂದು ರೀತಿ ಕೆಲವೊಂದು ವಾಚ್ಗಳು ಬೆಲ್ಟು ಒಂಥರ ಏನೋ ಒತ್ತದಂಗೆ ಆಗ್ತಾ ಇರುತ್ತೆ, ಆ ರೀತಿ ಫೀಲ್ ನಿಮಗೆ ಈ ಒಂದು ವಾಚಲ್ಲಿ ಆಗೋದಿಲ್ಲ. ಬೆಲ್ಟ್ನ ಕ್ವಾಲಿಟಿ ಅಂತೂ ಬೆಂಕಿ ಆಗಿರುವಂಥದ್ದು ಆಯಿತಾ. ಕ್ಲಾಸಿಕ್ ಸ್ಟ್ರ್ಯಾಪು, ಮೆಟಾಲಿಕ್ ಬಕ್ಕಲ್ಲು. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಅಂತೂ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ನಿಮಗೆ ಒಂದು ವಾಚು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ವಾಚಲ್ಲಿ 1.69 ಇಂಚಿನ TFT LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಇದು ಫುಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರುವಂಥದ್ದು. ಪಿಕ್ಸೆಲ್ ಡೆನ್ಸಿಟಿ ತುಂಬ ಜಾಸ್ತಿ ಇರೋದ್ರಿಂದ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ಹಂಗೆ ಒಂದು ಲೆವೆಲಿಗೆ ತುಂಬ ಇಂಪ್ರೆಸ್ ಮಾಡ್ತು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಈ ಒಂದು ಸ್ಮಾರ್ಟ್ ವಾಚನ್ನು ಫಾಸ್ಟ್ರ್ಯಾಕ್ ಅವ್ರದ್ದು ಒಂದು ಅಪ್ಲಿಕೇಶನ್ ಇರುವಂಥದ್ದು, ಅದು iOS ಮತ್ತು ಆಂಡ್ರಾಯ್ಡ್ ಎರಡಕ್ಕೂ ಕೂಡ ಅವೈಲೇಬಲ್ ಇರುವಂಥದ್ದು. ಆ ಒಂದು ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮ್ಮ ವರ್ಕೌಟನ್ನು ಅಲ್ಲೇ ಟ್ರ್ಯಾಕ್ ಮಾಡ್ಬೋದು ಮತ್ತು GPS ಇಲ್ಲ ಆಯ್ತು ಈ ವಾಚಲ್ಲಿ. ಸೊ ಫೋನ್ನ GPS ಯೂಸ್ ಮಾಡಿಕೊಂಡು ಆ ಒಂದು ಡಾಟಾವನ್ನು ಟ್ರ್ಯಾಕ್ ಮಾಡುತ್ತೆ ಮತ್ತು ಕ್ಯಾಲೋರೀಸ್ ಎಷ್ಟು ಬರ್ನ್ ಮಾಡಿದ್ದೀರಾ, ನಿಮ್ಮ ಸ್ಲೀಪ್ ಮಾನಿಟರಿಂಗ್ ಪ್ರತಿಯೊಂದನ್ನು ಕೂಡ ಒಂದು ಅಪ್ಲಿಕೇಶನ್ ನೋಡ್ಕೊಂಡು ಸಣ್ಣ ಸಣ್ಣ ಸೆಟ್ಟಿಂಗ್ಗಳು ನೀವು ಆ ಒಂದು ಅಪ್ಲಿಕೇಶನ್ ಮುಖಾಂತರ ಚೇಂಜ್ ಮಾಡ್ಬೋದು. ಮತ್ತು ವಾಚ್ ಫೇಸಸ್ನು ಕೂಡ ಅಷ್ಟೇ ಆಯಿತಾ. ಸುಮಾರು 100ಕ್ಕಿಂತ ಹೆಚ್ಚು ವಾಚ್ ಫೇಸಸ್ಗಳಿರುವಂಥದ್ದು, ಅದನ್ನು ಅಪ್ಲಿಕೇಶನ್ ಮುಖಾಂತರ ಚೇಂಜ್ ಮಾಡ್ಬೋದು. ಮತ್ತು ಈ ಒಂದು ವಾಚಲ್ಲಿ ಕೂಡ ಅಷ್ಟೇ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಕೆಲವು ವಾಚ್ ಫೇಸ್ಗಳಿದೆ, ಈ ಒಂದು ವಾಚಲ್ಲೂ ಕೂಡ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಇನ್ನು ಈ ಒಂದು ಸ್ಮಾರ್ಟ್ ವಾಚಲ್ಲಿ ಯಾವುದೇ ಸ್ಪೀಕರ್ ಇಲ್ಲ ಆಯಿತಾ. ಕಾಲ್ ಏನಾದರೂ ಬಂತು ಅಂತ ಅಂದರೆ ನಾವು ಇಲ್ಲೇ ರಿಜೆಕ್ಟ್ ಮಾಡ್ಬೋದು, ಬಿಟ್ಟರೆ ಇಲ್ಲೇ ರಿಸೀವ್ ಮಾಡಿ ಮಾತಾಡೋದಕ್ಕಾಗೋದಿಲ್ಲ. ಇದರಲ್ಲಿ ಮೈಕ್ರೋಫೋನ್ ಇರುವಂಥದ್ದು ಆಯಿತಾ. ಮೈಕ್ರೋಫೋನ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಇದೆ. ಅದು ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಈ ರೀತಿ ಲೆಫ್ಟಿಗೆ ಸ್ಲೈಡ್ ಮಾಡಿದ ತಕ್ಷಣ ನಿಮಗೆ ಅಲೆಕ್ಸಾ ಕಂಟ್ರೋಲ್ ಸಿಗುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಟರ್ನ್ ಆಫ್ ಲ್ಯಾಂಪ್ ನೋಡ್ಬೋದು. ಹಿಂದ್ಗಡೆ ಇರುವಂಥ ಆ ಕೆಂಪು ಬಣ್ಣದ ಲೈಟು ಆಫ್ ಆಯಿತು. ಸೊ ಮತ್ತೆ ಅದನ್ನು ಆನ್ ಮಾಡ್ತೀನಿ. ಟರ್ನ್ ಆನ್ ಲ್ಯಾಂಪ್. ಸೊ ಈ ರೀತಿ ಅಲೆಕ್ಸಾ ಕಂಟ್ರೋಲ್ ನಾವು ಇದರಲ್ಲೇ ಮಾಡ್ಬೋದು. ನಮಗೇನೋ ಕ್ವಶನ್ ಇದೆ ಅಂತ ಅಂದರೆ ವೆದರ್ ಹೆಂಗಿದೆ, ನಮ್ಮ ದೇಶದ ಪ್ರಧಾನಿಯರು ಅಥವಾ ಯಾವುದೇ ಒಂದು ಪ್ರಶ್ನೆಯನ್ನು ನಾವು ಈ ಒಂದು ವಾಚ್ನ ಮುಖಾಂತರ ಕೇಳಿದ್ರೆ ಇಲ್ಲೇ ಉತ್ತರವನ್ನು ಕೊಡುತ್ತೆ ಆಯಿತಾ. ಸೊ ಇಂಪ್ರೆಸಿವ್ ಅಂತೀನಿ. ಜೊತೆಗೆ ಇನ್ಬಿಲ್ಟ್ ಅಲೆಕ್ಸಾ ಅದರಿಂದ ಸ್ವಲ್ಪ ಜಾಸ್ತಿ ಸ್ಮಾರ್ಟ್ ಮಾಡುತ್ತೆ ಇದನ್ನು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಹಾರ್ಟ್ ರೇಟ್ ಮಾನಿಟರ್ ಇರುವಂಥದ್ದು, ತುಂಬ ಅಕ್ಯುರೇಟ್ ಆಗಿ ನಿಮ್ಮ ಹೃದಯದ ಬಡಿತವನ್ನು ತೋರಿಸುತ್ತೆ ಮತ್ತು ಬ್ಲಡ್ ಆಕ್ಸಿಮೀಟರ್ SpO2 ಕೂಡ ಇದರಲ್ಲಿದೆ. ಸೊ ಅದನ್ನು ನೀವು ಮೆಡಿಕಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡೋದಕ್ಕಾಗಲ್ಲ, ಬಟ್ ಎಮರ್ಜೆನ್ಸಿಗೆ ಅದನ್ನು ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು. ಮತ್ತು ಸ್ಲೀಪ್ ಮಾನಿಟರ್ ಕೂಡ ಇರುವಂಥದ್ದು. ಸೊ ನೀವು ಮಲಗಿದ್ದೀರಾ, ಎಷ್ಟೊತ್ತು ಮಲ್ಕೊಂಡ್ರಿ ಅದನ್ನು ಕಂಪ್ಲೀಟಾಗಿ ಇದರಲ್ಲೇ ಮಾನಿಟರ್ ಮಾಡ್ಬೋದಾಯ್ತು. ಮತ್ತು ಸ್ಟ್ರೆಸ್ ಮಾನಿಟರಿಂಗ್ ಕೂಡ ಇರುವಂಥದ್ದು. ನಿಮ್ಮ ಹಾರ್ಟ್ ರೇಟನ್ನು ಚೆಕ್ ಮಾಡಿಕೊಂಡು ನಿಮ್ಮ ಸ್ಟ್ರೆಸ್ ಲೆವೆಲ್ನ ತೋರಿಸುತ್ತೆ. ಇನ್ನು ಈ ಒಂದು ವಾಚಲ್ಲಿ ಸುಮಾರು 14 ಸ್ಪೋರ್ಟ್ಸ್ ಮೋಡ್ಗಳಿರುವಂಥದ್ದು ಒಂದು ಒಳ್ಳೆಯ ವಿಷಯ. ನೀವು ಏನು ವರ್ಕೌಟ್ ಮಾಡ್ತೀರಾ ಆ ಒಂದು ಮೋಡನ್ನ ಆನ್ ಮಾಡ್ಕೊಳ್ಬೇಕಾದ್ರೆ ನೀವು ವರ್ಕೌಟ್ ಮಾಡ್ಬೋದು. ಇದನ್ನು ಬಿಟ್ಟರೆ ಈ ಒಂದು ವಾಚಲ್ಲಿ ಸ್ಟಾಪ್ ವಾಚ್ ಆಗಿರ್ಬೋದು, ಅಲಾರಾಮ್ ಆಗಿರ್ಬೋದು, ಟೈಮರ್ ಆಗಿರ್ಬೋದು, ಪ್ರತಿಯೊಂದು ಇದೆ.
ಮತ್ತು ಈ ಒಂದು ವಾಚು 580 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಅದರಿಂದ ನೀವು ಹಾಕ್ಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು, ಸ್ನಾನ ಕೂಡ ಮಾಡ್ಬೋದು. ಸೊ ತಲೆ ಕೆಡಿಸ್ಕೊಂಬಿಡಿ. ಸೊ ನೀರಿಗೆ ಅದ್ದಿದ್ರು ಕೂಡ ಏನೂ ಆಗೋದಿಲ್ಲ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ವಾಚಲ್ಲಿ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ. ಆಗಿರೋದಂಗೆ ಕಾಲ್ ಬಂತು ಅಂದರೆ ರಿಜೆಕ್ಟ್ ಮಾಡ್ಬೋದು, ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಸೊ ಒಂದು ಒಳ್ಳೆ ವಿಷಯ ಅಂತ. ಇನ್ನು ಫೈನಲಿ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ವಾಚನ್ನ ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 60ರಿಂದ 90 ನಿಮಿಷಗಳ ಕಾಲ ತಗೊಳುತ್ತೆ. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ಮೇಲೆ ಈ ಒಂದು ವಾಚ್ ಫಾಸ್ಟ್ರ್ಯಾಕ್ ಅವ್ರು ಹೇಳೋ ಪ್ರಕಾರ ಸುಮಾರು 10 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ವಾಚ್ನ ಬೆಲೆ ಬಗ್ಗೆ ಮಾತನಾಡಬೇಕಂತ ಅಂದರೆ ಇಂಟ್ರೊಡಕ್ಟರಿ ಆಫರ್ ಅಂತ ಈ ಒಂದು ವಾಚ್ನ ಬೆಲೆಯನ್ನು 4,995 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಆಮೇಲೆ ಆ ಒಂದು ವಾಚ್ನ ಬೆಲೆ ಜಾಸ್ತಿ ಆಗ್ಬೋದು. ಸೊ ಫಾಸ್ಟ್ರ್ಯಾಕ್ನ ಒಂದು ಸ್ಮಾರ್ಟ್ ವಾಚ್ ನೀವರು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಲಿಂಕ್ನ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನಿಮಗೆ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಒಂದು ವಾಚ್ ಇದೆ ಅಂತ ಅಂದರೆ ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ಒಳ್ಳೆ ಬ್ರ್ಯಾಂಡೆಡ್ ವಾಚು. ನನಗೆ ಅನ್ನಿಸ್ತಂಗೆ ಆರಾಮಾಗಿ ಈ ಒಂದು ವಾಚ್ ನಾನು ಪರ್ಚೇಸ್ ಮಾಡಿ ಲಿಟ್ರಲಿ 7-8 ವರ್ಷ ಆಯಿತು ಅಂತ ಅನ್ಕೋತೀನಿ. 7-8 ವರ್ಷ ಆಯಿತು, ಈಗಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ಫಾಸ್ಟ್ರ್ಯಾಕ್ ಬ್ರ್ಯಾಂಡಿಗೆ ನಾವು ಕೊಡಬೇಕಾಯ್ತಾ. ಸೊ ಸಕಲಾಗಿದೆ ವಾಚು. ಪ್ರೀಮಿಯಮ್ ಹಾಕೊಂಡ್ರೆ ಅಂತೂ ಅದು ಹೆವಿ ಕಾಸ್ಟ್ಲಿ ದುಡ್ಡಿಂದು ವಾಚ್ ಅಂತ ಅನಿಸುತ್ತೆ. ಸೊ ಚೆಕ್ ಮಾಡಿ ನೋಡಿ, ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ವೋಕ್ಸ್ ಈ ಒಂದು ವಾಚ್ನ ಬಗ್ಗೆ. ನಿಮಗೆ ಈ ಒಂದು ವಾಚ್ ಇಷ್ಟ ಆಗಿದೆ, ಇದ್ರ ಬಗ್ಗೆ ಏನಿಸ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.